ಭೂಮಿಯನ್ನು ಹಂಚಿಕೆ ಮಾಡಲೇಬೇಕು. ಒಂಟಿ ಮಹಿಳೆಯರಿಗೆ ಏನೇ ಬರಲಿ. ಒಂಟಿ ಮಹಿಳೆಯ ಸಂರಕ್ಷಣೆ ಹಾಗೂ ಪುನರ್ವಸತಿಗೆ ಒತ್ತಾಯ. ನಗರದ ತಾಲೂಕು ಕಚೇರಿಯಲ್ಲಿ ಫೆಬ್ರವರಿ 1ರಂದು ಒಂಟಿ ಮಹಿಳೆಯ ಪುನರ್ವಸತಿ ಹಾಗೂ ಸಂರಕ್ಷಣೆಗೆ ಕ್ರಮ ವಹಿಸುವಂತೆ ಕರ್ನಾಟಕ ರಾಜ್ಯ ಒಂಟಿ ಮಹಿಳೆಯ ಸಂರಕ್ಷಣೆ ಸಂಘ ತಾಲೂಕು ಸಮಿತಿಯಿಂದ ಶಿರಸ್ತೇದಾರ ಮಂಜುನಾಥ್ ಗೌಡ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ತಾಲೂಕು ಸಂಚಾಲಕರಾದ ಕೆ. ಈರಮ್ಮ ಅವರು ಮಾತನಾಡಿ, ದೇವದಾಸಿಯೇತರ ಒಂಟಿ ಮಹಿಳೆಯರ ಗಣತಿ ಮಾಡಿ ಪುನರ್ವಸತಿ ಕಲ್ಪಿಸಬೇಕು. ಒಂಟಿ ಮಹಿಳೆಯರಿಗೆ ಮಾಸಿಕ ಸಹಾಯಧನ ಕನಿಷ್ಠ 6,000 ರೂಪಾಯಿ ನೀಡಬೇಕು. ಗಂಡಸತ್ತ ಅಥವಾ ಬಿಟ್ಟು ಒಂಟಿಯಾಗಿರುವ ಮಹಿಳೆಯರು ಹಾಗೂ 50 ವರ್ಷದೊಳಗಿನ ಮಹಿಳೆಯರು ಸಾಮಾಜಿಕ ಬಹಿಷ್ಕಾರ ಪರಿಹಾರಕ್ಕಾಗಿ 10 ಲಕ್ಷ ರೂಪಾಯಿ ಇಡುಗಂಟು ಘೋಷಿಸಬೇಕು. ದೌರ್ಜನ್ಯಕ್ಕೊಳಗಾದ ಗರ್ಭಿಣಿ ಹಾಗೂ ಬಾಣಂತಿಯರ ಒಂಟಿ ಮಹಿಳೆಯರಿಗೆ 18 ತಿಂಗಳು ಕಾಲ ಮಾಸಿಕ 10,000 ರೂಪಾಯಿ ವಿಶೇಷ ನೆರವು ಹಾಗೂ ವೈದ್ಯಕೀಯ ರಕ್ಷಣೆ ಸಿಗಬೇಕು. ಅವರ ಮಕ್ಕಳಿಗೆ ಸೂಕ್ತ ಕಾನೂನು ರಚಿಸಿ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಅಗತ್ಯ ನೆರವು ನೀಡಬೇಕು. ನಿವೇಶನ ಸಹಿತ ಉಚಿತ ಮನೆಯನ್ನು ನೀಡುವ ಮೂಲಕ ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಸ್ವಯಂ ಉದ್ಯೋಗ ತರಬೇತಿಗೆ ಶೇಕಡಾ 75% ಸಹಾಯಧನ, ಉಳಿದ ಶೇಕಡಾ 25ಕ್ಕೆ 5 ವರ್ಷಗಳ ಕಾಲ ಬಡ್ಡಿ ರಹಿತ ಸಾಲ ಒದಗಿಸುವಂತೆ ಒತ್ತಾಯಿಸಬೇಕು. ಒಂದು, ದೇವದಾಸಿ ಇತರ ಒಂಟಿ ಮಹಿಳೆಯರ ಗಣತಿ ಮಾಡಿ ದೇವದಾಸಿ ಪುನರ್ವಸತಿ ಮಾದರಿಯಲ್ಲಿ ಪರಿಣಾಮಕಾರಿ ಪುನರ್ವಸತಿಗೆ ಕ್ರಮ ವಹಿಸಬೇಕು. ಒಂಟಿ ಮಹಿಳೆಯರಿಗೆ ಮಾಸಿಕ ಸಹಾಯಧನ, ಪಿಂಚಣಿ ಕನಿಷ್ಠ 6,000 ರೂಪಾಯಿ ಒದಗಿಸಿರಿ ಬೇಡಿಕೆ. ಎರಡನೇ ಬೇಡಿಕೆ, ಒಂಟಿ ಮಹಿಳೆಯರು ಗಂಡ ಬಿಟ್ಟು ಹಾಗೂ ಸತ್ತ ಯುವತಿಯರು ಹಾಗೂ 50 ವರ್ಷ ಒಳಗಿನ ಮಹಿಳೆಯರ ಸಾಮಾಜಿಕ ಬಹಿಷ್ಕಾರದ ಪರಿಹಾರವಾಗಿ 10 ಲಕ್ಷ ರೂಪಾಯಿ ಇಡಿಗಂಟು ಘೋಷಿಸಬೇಕು. ಇಂತಹ ಬಹಿಷ್ಕಾರವನ್ನು ಮರು ವಿವಾಹವಾಗಲು ಅವರಿಗೆ 10 ಲಕ್ಷ ರೂಪಾಯಿ ಮರು ವಿವಾಹವಾಗಲು ಮುಂದೆ ಬರುವ ಪುರುಷರಿಗೆ ಪ್ರೋತ್ಸಾಹಧನ. ಇದೇ ವೇಳೆ ಸಹ ಸಂಚಾಲಕರಾದ ಅಂಬಮ್ಮ, ಗಂಗಮ್ಮ, ಹಂಪಮ್ಮ, ಲಕ್ಷ್ಮಿ, ಹನುಮಂತಿ, ಮಾಳಮ್ಮ, ದುರ್ಗಮ್ಮ, ಈರಮ್ಮ, ಮುಖಂಡರಾದ ಎಚ್. ತಿಪ್ಪಯ್ಯ, ವಿ. ಮಾರುತಿ, ಬಿಎಲ್. ಈರಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ನಾಯಕ್, ಶೆರ್ಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.